ಅತ್ತ ದಿಲ್ಲಿಗೆ ಡಿಕೆ ಬಣ, ಇತ್ತ ಸಿಎಂ ಆಪ್ತರ ಮೀಟಿಂಗ್. ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ. ಅತ್ತ ದಿಲ್ಲಿಗೆ ಡಿಕೆ ಬಣ ಹೋಗಿದೆ, ಇತ್ತ ಸಿಎಂ ಆಪ್ತರ ಮೀಟಿಂಗ್ ಮಾಡಿದ್ದಾರೆ. ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆಯನ್ನ ಮಾಡಿದ್ದಾರೆ. ಸಚಿವ ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಕೆಎನ್ ರಾಜಣ್ಣ, ಸಚಿವ ದಿನೇಶ್ ಗುಂಡೂರಾವ್, ಚಳ್ಳಕೆರೆ ರಘುಮೂರ್ತಿ. ಡಿಸಿಎಂ ಹೂಡಿರುವ ದಾಳಕ್ಕೆ ಸಿಎಂ ಬಣ ಪ್ರತಿತಂತ್ರ ಏನಾದ್ರು ರೂಪಿಸ್ತಾ ಇದೆಯಾ? ಬರೋಬ್ಬರಿ 1 ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಭೇಟಿ ಮಾಡಿ ಬಂದಿದ್ದ ಸತೀಶ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಬಣ ಚರ್ಚೆಯನ್ನ ಮಾಡಿದ್ದಾರೆ. ಕುತೂಹಲ ಮೂಡಿಸಿದ ಸಿದ್ದರಾಮಯ್ಯ ಆಪ್ತರ ಸಭೆ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಕ್ಷಿಪ್ರ ಕ್ರಾಂತಿಗಳಾಗ್ತಾ ಇದೆ, ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ ಸಿಎಂ ಆಪ್ತ ವಲಯದವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕೇವಲ ಊಟ ಅನ್ನೋದು ನೆಪ ಮಾತ್ರ, ಆದ್ರೆ ಅಲ್ಲಿ ರಾಜಕೀಯ ವಿಚಾರಗಳೇ ಬಹುತೇಕ ಚರ್ಚೆಯಾಗುತ್ತೆ. ಯಾಕೆಂತಂದ್ರೆ ಒಂದೇ ವರ್ಗದವರು ಅಥವಾ ಒಂದೇ ಡಿಪಾರ್ಟ್ಮೆಂಟ್ಗೆ ಸೇರಿದಂಥವ್ರು ಯಾರೇ ಆಗಿರ್ಬೋದು, ಕೇವಲ ರಾಜಕಾರಣಿಗಳು ಅಂತ ಹೇಳ್ತಲ್ಲ, ಬೇರೆ ಯಾರೇ ಆದ್ರೂ ಅಷ್ಟೇ, ಅವರ ಡಿಪಾರ್ಟ್ಮೆಂಟ್ಗೆ ಸೇರಿದವ್ರು ಒಟ್ಟಿಗೆ ಸೇರಿದಾಗ ಆ ವಿಚಾರಗಳ ಬಗ್ಗೆ ಚರ್ಚೆ ಆಗೋದು ಕಾಮನ್. ಇಲ್ಲೂ ಕೂಡ ಅದೇ ಆಗಿರುತ್ತೆ, ಕೇವಲ ಊಟ ನೆಪ ಅಷ್ಟೇ. ಯಾಕೆಂದ್ರೆ ಒಂದು ಕಡೆ ನೀವು ಗಮನಿಸಬಹುದು, ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದವರು ಎಲ್ಲರೂ ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಈಗ ಸಿಎಂ ಬಣದವರು ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ 1 ಗಂಟೆಗೂ ಹೆಚ್ಚು ಕಾಲ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುತ್ತೆ. ಯಾಕೆಂದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗಿರೋದ್ರಿಂದ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ ಹಾಕಬೇಕು, ಯಾವ ರೀತಿ ಇದಕ್ಕೆ ಬ್ರೇಕ್ ಹಾಕಬೇಕು, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಸಂಪುಟ ಪುನರಚನೆ ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ ಸದ್ಯಕ್ಕಂತೂ ಸಂಪುಟ ಪುನರಚನೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇನ್ನು ಅಧಿವೇಶನ ಇರೋದ್ರಿಂದ ಹೊಸಬರು ಹೋಗಿ ಸಂಪುಟ ಸಂದರ್ಭದಲ್ಲಿ ಅಥವಾ ಅಧಿವೇಶನದ ಸಂದರ್ಭದಲ್ಲಿ ಮಾತನಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಒಂದು ಸಂಪುಟ ಪುನರ್ರಚನೆ ವಿಚಾರ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಆದರೆ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಮುನ್ನೆಲೆಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಬಣದವರು ಸದ್ಯಕ್ಕೆ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಬಣ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕಂತೂ ಕ್ಷಿಪ್ರ ಕ್ರಾಂತಿಗಳಾಗ್ತಾ ಇದೆ.